ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವ. ಶಿಲವಲ್ಲವ ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ. ಹೌದು. ನೀ ಅನಬೇಡ, ಸುಮ್ ಹೌದು ಅನ್ನೋದು ಮಾಟ ಮಾಡು. ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ಹೌದು. ನಾದವ ಮಾಡಿದ ರಾವಣಂಗೆ ಅರೇ ಆಯುಷ್ಯವಾಯಿತು. ಆಯ್ತು. ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ಹೋಯ್ತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ ಅವರು? ನೀನು ಜಗತ್ತದೊಳಗ ನನ್ನ ತಲೆ ಅಹಂಕಾರ ಐತಂದ್ರು ದೇವ್ರು ನಿನಗೆ ಒಲಿಯುವುದಿಲ್ಲ. ಹೌದಿಪ್ಪ, ಹೌದಾ? ನಿನ್ನ ಹತ್ರ ರೊಕ್ಕ ಐತಂದ್ರು ದೇವ್ರು ನಿನಗೆ ಒಲಿಯಂಗಿಲ್ಲ. ಒಲಿಯಂಗಿಲ್ಲ. ನಿನ್ನ ತಲೆ ರೂಪ ಐತಂದ್ರು ದೇವ್ರು ನಿನಗೆ ಒಲಿಯಂಗಿಲ್ಲ. ಒಲಿಯಂಗಿಲ್ಲ. ದೇವ್ರು ಒಲಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ? ಕಾಯ ವಾಚ ಮನಸ್ಸು ಸುದ್ದಿಟ್ಕೊಂಡು ಯಾವ ನಡೀತಾನಲ್ಲ ಅವನಿಗೆ ಭಕ್ತಿ ಪ್ರಿಯ ಅಂತ ಕರೆದ್ರು ಅವರು. ಹೌದ್ ಹೌದ್ರಿಪ್ಪ, ಅವಾಗ ದೇವ್ರು ಒಲಿತಾನನ್ರಿ. ದೇವ್ರು ಒಲಿತಾನ. ಹಾವ್ ನಾ ಭಾಳ ಶಾನೆ ಅದೀನಿ, ಹ್ಮ್ ನಾ ದೊಡ್ಡ ಇಲ್ಲಿ ಸ್ಟೇಜ್ ಮೇಲೆ ಬಂದು ಅಗದಿ ಹಂಗ ಹಾಡ್ತೀನಿ ಹಿಂಗ ಹಾಡ್ತೀನಿ ಅಂತ ದೇವ್ರು ನಮಗೆ ಒಲಿಯುದಿಲ್ಲ. ಹೌದಿಪ್ಪ, ಹೌದು. ಭಗವಂತ ಹಿಂದಿಕಿನ ಕಾಲದಾಗ ಡೊಳ್ಳಿನ ಪದಗಳು ಹಾಡ್ತಿದ್ರು, ಈಗ ನಾವು ಹಾಡ್ಲಕತ್ತಿದ್ವು. ಹೆಂಗ್ರಿಪ್ಪ? ಹಿಂದಿಕಿನ ಕಾಲದಾಗ ಜೇವರು ಚನ್ನಬಸಪ್ಪ ಗೌಡ್ರು, ಹೈನಾಳ ಚಂದ್ರ ಮುತ್ತೆಯವರು, ಕೊಂಕನಗವಿ ಯಲ್ಲಪ್ಪ ಮುತ್ತೆಯವರು ಹೆಂಗ್ ಹಾಡ್ತಿರಿಪ್ಪ ಅವರು? ಅವರು ಡೊಳ್ಳಿನ ಪದಗಳನ್ನ ಹಾಡ್ಲಕತ್ರ ದೇವ್ರ ಕೊಳ್ಳಾಗಿನ ಕಂಠಮಾಲಿ ಏರುದು ಇಳಿದು ಮಾಡ್ತಿತ್ತು. ಹೌದಿಪ್ಪ, ಅವ್ರನ್ನ ಕಂಡು ನಾವು ಹಾಡ್ಲಾಕತ್ತೀವಿ, ನಮ್ಮದು ಹೆಂಗಾಗತ್ತದ? ಈಗ ನಮ್ಮಂತವ್ರು ಬಂದು ಏನ್ ಮಾಡ್ಲಾಕತ್ತಿದೀವಿ, ನಾವು ಹೇಳುದು ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಅಂದಂಗ ಸುಡುಗಾಡದಾಗ ದೇವು ಸುದುಕಿ ಅದು ಕುಣಿವಲ್ವ ಮುದುಕಿಯ, ಹೆಂಗ್ ಮಾಡುದು? ನಾವು ಹೇಳುದು ಮತ್ತೆ ಸ್ಟೇಜ್ ಮೇಲೆ ಅಂದ ಅಲ್ಲಿದಿಂದ ಹಾಡ್ತಾನೆ, ಇಲ್ಲಿದಿಂದ ಹಾಡ್ತಾನೆ, ಬಡ್ಡಿದಿಂದ ಹಾಡ್ತಾನೆ, ತುದಿದಿಂದ ಹಾಡ್ತಾನೆ, ಇವು ಎಲ್ಲ ಟ್ವಾಂಗಿ ಮುರ್ಕೊಂಡ್ ತಳ ಕೂತಾವ ವಾಜ್ಯಾಗಿರಿ ವಾಜ್ಯಾಗಿ. ಹೌದು. ಖರೆ ನಮ್ಮಂತವ್ರಿಗೆ ದೇವ್ರ ಎಂದಿಗೂ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮರೇ, ಅವ್ರು ಮಾಡಿದ ಲೀಲಾ ಹೇಳ್ಕೋತ ಹೊಗಳ್ಕೋತ ಹೋಗೋದಷ್ಟೇ ಅದ. ಅದರಿಪ್ಪ ಅದ. ಯಾಕ್ರಿ? ಹೌದು. ಇವತ್ತಿನ ದಿವಸ ಹೌದು, ವಿಷಯ ಭಾಳ ಚಂದ ನಡ್ದಾವ್ರಿಪ್ಪ. ಸರ್ಜೋಡಿ ಸ ಕಲಾವಿದರು ಹಾ ಹಾ ಹೆಂಗ್ ಹೊತ್ತು ಹೊಂಟದ ಹಂಗ ಮಗಲ್ಕ್ ಬರ್ಲಾಕತ್ತಾರ ಅವ್ರು. ಹೌದಿಪ್ಪ, ಹೌದು. ಏನಾಗ್ಲಕತ್ತದ? ಹೊತ್ತು ಹೊಂದಾಗ ಮಗಲ್ ಬರತಾರು. ಆಚಿಗಡೆ ಸೈಡ್ ಸರ್ದ್ ಮತ್ತೆ ಈ ಕಡೆ ಬಂದ್ರ ಅವ್ರು. ಹೌದಿಪ್ಪ, ಹೌದು. ಆ ಕಡೆ ಮಳಿ ನೀರು ಬಿದ್ದಿದ್ದು ಅಣೋರಿ. ಅಲ್ಲ, ನೀವೆಲ್ಲಾರು ವಿಚಾರ ಮಾಡ್ರಿ. ಹೌದಿಪ್ಪ. ಜನರಿಗೆ ದೈವವೇ ತಾಯಿ ತಂದಿ, ದೈವವೇ ದೇವರಂತ ಕರೀತಾರ. ಹೌದು. ದೈವಕ್ಕೆ ಆನಂದ ಆಗುವಂಗ ಕಾರ್ಯಕ್ರಮ ಮಾಡಿ ಮದ್ದಿನ ಎಬ್ಬಿಸಿ ಹೋಗುವಂಗ ಕಾರ್ಯಕ್ರಮ ಕೊಟ್ಟಿಲ್ಲ. ಹೌದಿಪ್ಪ, ಹೌದು. ಕೊಡಂಗನೂ ಇಲ್ಲ. ಹೌದಾ? ಅವ್ರು ಹೇಳುವಟ್ಟ ನಾವು ಹುಚ್ಚರು ಅಲ್ಲ, ಅವ್ರು ಹೇಳೋದ ಅವಶ್ಯಕತೆನೂ ನಮಗಿಲ್ಲ. ಹೌದಿಪ್ಪ, ಹೌದು. ಹೇಳಿದ್ರು ಅವ್ರು ಬಹಳ ಚಂದ ಹೇಳಿದ್ರು. ಅವ್ರು ಏನತ್ರಿಪ್ಪ? ಅಚ್ಚುಗಡೆ ಅವ್ರು ಬಹಳ ಚಂದ ಮಾತಾಡಿದ್ರು. ತಾಯಿ ತಂದಿ ಋಣ ಮುಟ್ಸಕ್ ಆಗಂಗಿಲ್ಲ. ನಿಮ್ಗೆ ಹೇಳಿದವ ಯಾರ? ಹಾ, ಏನ್ ನೀವ ಸುಪ್ರೀಂ ಕೋರ್ಟ್ ಅನ ಏನ್? ಅಲ್ಲ, ನೀವು ಹೇಳಿದ್ರ ಅದ್ರ ಋಣ ಮುಟ್ಸಿಲ್ಲ ಅನ್ನಂಗ ಆಯ್ತಲ್ಲ. ಋಣ ಮುಟ್ಟಿಸಿದವ್ರು ರಗಡಿ ಮಂದಿ ತುಂಬ್ಯಾರು ಓ ಮುದುಕ್ಯ. ನಾವು ಮಾತಾಡಿವಿ ಏನ, ಅವ್ರ ಅಕ್ಕ ಅವ್ರ ಅತಾರ ಏನ, ಇದಕ್ಕೆ ಯಾವ್ದಾರ ಸಂಬಂಧ ಐತನೋ ನೀನ ಹೇಳು. ಜಾನ್ ಕೊಯ್ದು ನಿಂದು. ಅಲ್ಲ, ಇವ್ರಿಬ್ರು ಮಾತಾಡ್ಕೋತ ಅದನ್ನ ಎಲ್ಲೆಲ್ಲಿ ಹೋಗಿ ಹಚ್ಚಿದ್ರು ಜನರಿಗೆ ಸಂದೇಶ ಕೊಟ್ಟಂಗಾಯ್ತು. ಇಲ್ಲ, ನಾವು ಅಕ್ಕ ಅವ್ರಿಗೆ ತಲೆಯಾಗರೆ ಐತಿಲ್ಲ ಅಂತ ಕೇಳ್ತೀನಿ ನಾನು. ಏನಂದ್ರ ನಾವು ಮಾತಾಡಿದೇನ, ಈ ನಾವು ಮಾತಾಡಿದ ಮಾತು ಎಲ್ಲಿಗೆ ಹೋಗಿ ಹಚ್ಚಿ ಅನ್ನೋದ್ರ ಕರೆ ಆ ತಲೆಯಾಗ ಇರ್ಬೇಕು. ನೀವು ಎಲ್ಲರಿಗೂ ಐತಿಲ್ರಿ. ಇನ್ ನೀವ ಮಾತಾಡ್ರಿ, ಹೇಳುತ್ತಕರೆ ಸಮಾಧಾನ. ಅಲ್ಲ, ಹೌದು, ವಿಚಾರ ಮಾಡ್ರಿ. ಅವ್ರು ಹೇಳಿದ್ರು ಅವ್ರ ತಾಯಿ ತಂದಿ ಋಣ ಮುಟ್ಸಕ್ ಆಗಂಗಿಲ್ರಿ ಅತ್ತ. ನೀವು ದುನಿಯಾ ಹೇಳ್ತೀರಿ, ನಿಮ್ದು ಯಾರು ಕೇಳವ್ರದಾರ ಇಲ್ಲಿ? ತಾಯಿ ತಂದೆ ಋಣ ಮುಟ್ಟಿಸಿದವ್ರ ಹೆಸರು ಹೇಳ್ರಲ್ಲ ನೀವು. ಕತಿ ಜಗತ್ತದಾಗ ಪುಣ್ಯಾತ್ಮರೇ ಶ್ರವಣ್ ಕುಮಾರ್ ಆಗಿ ಹೋದ್ ಗೊತ್ತೈತಿ. ಓಕೆ. ಇಲ್ಲ, ಅವ್ರು ಹೊಡಿ ಅಂದ್ರ ಹೇಳಿದ್ರು. ಅವ್ರು ಯಾನ್ ಹೇಳಿದ್ರು? ಏನತ್ತೈಪ? ತಾಯಿ ತಂದಿ ಋಣ ಮುಟ್ಸಕ್ಕಾಗಲ್ಲ. ಹೌದು. ಗುರುವಿನ ಋಣ ಮುಟ್ಸಕ್ಕಾಗಲ್ಲ, ಭೂಮಿ ತಾಯಿ ಋಣ ಮುಟ್ಸಕ್ಕಾಗಲ್ಲ. ಹೌದಪ್ಪ. ನಿಮ್ ಮನಸ್ಸಿಗೆ ಬಂದ ನೀವು ಹೇಳ್ಕೊತ ಒದರ್ಕೋತ ಹೋಗುದ, ಕರೆ ಈ ಕಾಡ್ ಬರ್ಲಾಕ್ ಹೋಗ್ಬೇಡ. ನಿಮ್ದು ಗೆರಿ ಎಷ್ಟದ
ಅಷ್ಟೇ ಮಾಡೋದು. ಹೌದಿಪ್ಪ ಹೌದು. ಖರೆ ಹೇಳಲಿಕ್ಕೆ ಶಾಸ್ತ್ರ ಹೇಳಕ್ ಬರ್ತದ, ಇಲ್ಲಿ ಅವಕಾಶ ಇಲ್ಲ ಅಂತ ಅದಕ್ಕೆ ಆಸ್ಪದ ಇಲ್ಲ ಅಂತ ನಾವು ಬಿಟ್ಟಂಗಾಗ್ಯದ ಇಷ್ಟ. ಮತ್ತೊಂದು ಹೌದಿಪ್ಪ ಹೌದು. ಶ್ರವಣ ಕುಮಾರ ಎತ್ತಿರ್ತಕ್ಕಂತ ತಾಯಿ ತಂದಿ ನೋಡಲಕ್ಕ ಕಣ್ಣಿಲ್ಲ ಪುಣ್ಯಾತ್ಮರೇ. ಹೌದು. ಬುಟ್ಟಿಯನ್ನ ತಯಾರು ಮಾಡಿ ಹಿಂದೊಬ್ಬರನ್ನ ಮುಂದೊಬ್ಬರನ್ನ ಬಡಗಿ ಅಡ್ಡ ಬಡಗಿ ಕಟ್ಕೊಂಡು ಆ ಬಡಗಿಗೆ 2 ಬುಟ್ಟಿಗಳನ್ನ ಕಟ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋದ ಪುಣ್ಯಾತ್ಮರೇ. ಇಲ್ಲಿ ಬಂದು ಶ್ರವಣ್ ಕುಮಾರ್ ರೀ ಅವನ ಇಲ್ಲಿ ನೀವು ಶ್ರವಣ್ ಕುಮಾರ್ ಅನ್ಬೇಕಂಡ್ ಬಾಹುಬಲಿ ಅನ್ಬೇಕ್ರಿ. ಯಪ್ಪ ಮನಿಗೆ ಹೋಗ್ಯಾಣ ತಿಳ್ಕೊಂಡಿ ನನ ಅದೀಯಾ? ಇಲ್ಲ ಸತ್ಯ ಅದಲ್ಲ. ಹೌದು. ಹಾ ಸುಮ್ಕೊಂಡ್ರಿ ಅಪ್ಪೇನ. ನಡು ದಾರಿಯಾಗ ನೀರಡಿಸಿದಂತ ಸಂದರ್ಭದಾಗ ಈ ತೀರ್ಥಯಾತ್ರೆ ಕಾಶಿ ಯಾತ್ರೆ ಮಾಡುವಂತ ಸಂದರ್ಭದಾಗ ಹೌದಪ್ಪ ತಾಯಿ ತಂದಿನ ಗಿಡದ ನೆಲದಾಗ 2 ಬುಟ್ಟಿಯನ್ನು ತಳಗಿಟ್ಟ ಶ್ರವಣ್ ಕುಮಾರ್ ನೀರ್ ತರ್ತನ ತಾಯಿ ತಂದಿಗೆ ಹೇಳಿ ವಾದ. ಹೌದು. ಹೋಗಿ ಒಂದು ಕೊಳದಾಗ ಹೋಗಿ ನೀರ್ ತುಂಬ್ಕೋಬೇಕತ್ತಾನ ಪುಣ್ಯಾತ್ಮರೇ. ಏನ್ ಮಾಡ್ತಾನ? ದಶರಥ ರಾಜ ಬಂದ ಅವಂಗ ಬಾನ್ ಹೊಡೆದನ. ದಶರಥ ರಾಜ ಬಾನ್ ಹೊಡೆದ, ಚಟ್ಟನ ಚೀರ್ದ. ಅವಾಗ ದಶರಥ ರಾಜ ಗಾಬರಿಗೆ ಬಿದ್ದ. ನಾ ಪ್ರಾಣ ಐತೆ ಬಾಣ ಬಿಟ್ನಿ ಕರೆ ಯಾರು ಒಬ್ರು ಮನುಷ್ಯರಿದ್ದಂಗ ಅದಾರ ತಿಳ್ಕೊಂಡು ದಶರಥ ರಾಜ ಆ ಕೊಳ್ಳಕ್ಕೆ ಬಂದ. ಹೌದಿಪ್ಪ ಹೌದು. ದಶರಥ ರಾಜ ಕೊಳ್ಳಕ್ಕೆ ಬಂದ ಹೋಗಿ ತಾನೆ ತೊಡಿ ಮೇಲೆ ಕುಂದರ್ಸ್ಕೊಂಡು ಹೇಳ್ತಾನ, ನಾನು ಪ್ರಾಣ ಐತೆ ಹೊಡೆದಿನ ಕರೆ ಮನುಷ್ಯ ತೊಡ್ದಿಲ್ಲಪ್ಪ, ಸರ್ವತ್ತ ನನ್ನಿಂದ ತಪ್ಪಾಯ್ತಂದ. ಅವಾಗ ಶ್ರವಣ ಕುಮಾರ್ ಹೇಳ್ತಾನ, ನನ್ನ ಕಡೆ ಚಿಂತೆ ಮಾಡ್ಲಾಕ್ ಹೋಗ್ಬೇಡ, ನಮ್ಮ ತಾಯಿ ತಂದೆ ಮೊದಲು ನೀರಡಿಸಿದಾರೆ. ಹೌದು ಹೌದ್ರಿಪ್ಪ. ತಾಯಿ ತಂದಿಗೆ ಹೋಗಿ ಮೊದಲು ನೀರು ಕೊಡು, ನಂತರ ಆಮೇಲೆ ನನ್ನ ಕಡೆ ಲಕ್ಷಣ ಕೊಡತ್ತಂದ. ಹೌದು. ಅವಾಗ ಹೇಳ್ತಾನ ಶ್ರವಣ್ ಕುಮಾರ್ ಇನ್ನೊಂದು ಮಾತು. ಏನತ್ರಿಪ್ಪ? ನನ್ನ ತಾಯಿ ತಂದಿಗೆ ನೀರು ಕೊಡಬೇಕಾದ್ರ ನಮ್ಮ ತಾಯಿ ತಂದೆ ಜೊತೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಒಂದ್ ವೇಳೆ ಮಾತಾಡಿದಂದ್ರ ಇವ ನಮ್ಮ ಮಗ ಅಲ್ಲ ತಿಳಿ ದುಃಖ ಪಡ್ತಾರ ಪುಣ್ಯಾತ್ಮರಿ. ನಮ್ಮ ತಾಯಿ ತಂದೆ ನೀರು ಕುಡಿತಕ ನೀ ಮಾತಾಡ್ಲಕ್ ಹೋಗ್ಬೇಡ. ನಮ್ಮ ತಾಯಿ ತಂದೆ ನೀರು ಕುಡಿತನು ನೀನು ಮಾತಾಡಬೇಡಂದ. ದಶರಥ ರಾಜ ಪ್ರಾಣ ಹಿಡದ, ಅಲ್ಲಿ ಶ್ರವಣ್ ಕುಮಾರ್ ಪ್ರಾಣ ಬಿಟ್ಟ. ಹೌದು. ದಶರಥ ರಾಜ ಅಂದ ಮುಂದೆ ಕತಿ ಓದು ಮುಂದದ. ಶ್ರವಣ ಕುಮಾರ್ ಎಲ್ಲಿ ತಾಯಿ ತಂದಿಗೆ ಹೋಗಿ ನೀರು ಕೊಟ್ಟ, ಅಲ್ಲಿ ಕೂಡ ಅನಿವಾರ್ಯ ಘಟನೆಗಳು. ಹೌದಿಪ್ಪ ಹೌದು. ಮೊದಲು ನೀರು ಕೊಟ್ಟ, ನೀರು ಕುಡಿಲಿಲ್ಲ. ನೀ ಯಾರು ಹೇಳು, ಮೊದಲು ಮಾತಾಡಂದ್ರು ಕೂಡ ಇವ್ ಮಾತಾಡ್ಲಿಲ್ಲ. ಹೌದು. ಯಾವಾಗ ನೀರು ಕುಡ್ಲಾರ ಆಗಲ್ಲ ಗಂಟೆ ಮುಂದೆ ದಶರಥ ರಾಜ ಹಿಂಗ ಆಗೈತೆ ಅಂದ ಕೂಡಲೇ ತಾಯಿ ತಂದೆ ಅಲ್ಲೇ ಪ್ರಾಣ ಬಿಟ್ರು. ತಾಯಿ ತಂದಿಕ್ಕಿಂತ ಮೊದಲು ಶ್ರವಣ ಕುಮಾರ್ನ ಆಕಾಶದ ಸ್ವರ್ಗದ ಬಾಕಲು ತೆರೆದಿತ್ತು. ಸಾಕ್ಷಾತ್ ಸ್ವರ್ಗದಾಗ ಹೇಳ್ತಾರ, ನೀ ತಾಯಿ ತಂದೆ ಸೇವಾ ಮಾಡಿದಕ್ಕಾಗಿ ತಾಯಿ ತಂದೆ ಋಣ ಮುಡ್ಸಿದತ್ತ ಜಗತ್ತದಾಗ ಸುರ್ತಿ ಸಾರ್ಯದ ಪುಣ್ಯಾತ್ಮರ, ಸುರ್ತಿ ಸಾರ್ಯದ. ಹೌದು ಹೌದಾ? ಇದ್ರಾಗ ವಾದ ಏನತ್ತನ್ನ ಎಲ್ಲಿ ನೀರ್ ಇಟ್ಕೊಂಡ್ ನನ್ನ ಮಗಳಾಗ್ರಿ. ಇದು ಕರೆ ಐತಿಲ್ರಿ ಸುಳ್ಳು ಐತ್ರಿ? ಕರೆ ಐತಿಲ್ರಿ? ಅಮ್ಮ ಕರೆ ಅದ. ಹೌದಲ್ರಿ? ಮತ್ತೆ ತಾಯಿ ತಂದಿ ಋಣ ಮುಟ್ಸಿಲ್ಲ, ಅವ್ರು ಋಣ ಮುಟ್ಸಿಲ್ಲ, ನೀವು ಮಾಡ್ಲಾರ್ಕ ನಾವೇನು ಮಾಡೋದು? ನಾವ್ ಮುಡ್ಸಾಕತ್ತೀವಲ್ರಿ. ನೀ ಮುಟ್ಟಿಸ್ತೀವಿ ಮಗನ. ಹೌದು. ಕರೆ ಇದು ಹಿಂಗಾಯ್ತು. ಹೌದಪ್ಪ. ಇನ್ನೊಂದ್ ಹೇಳಿದ್ರ ಅವ್ರು, ಏನತ್ರಿಪ್ಪ? ಗುರುವಿನ ಋಣ ಮುಟ್ಸಕ್ ಆಗುದಿಲ್ಲತ್ತ. ನಿಮಗ್ ಮುಟ್ಸಾಕ್ ಬದ್ದಿಲ್ಲ, ನೀವು ಏನ್ ಮಾಡೋದು, ನಾವೇನ್ ಮಾಡೋದಿತ್ತು ಅದಕ್ಕೆ? ಗುರುವಿನ ಋಣ ಯಾರು ಮುಟ್ಸ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಅದನ್ನು ಬಿಡು, ಒಂದು ಮತ್ತೊಂದು ಉಳ್ಕಾದ ಹೇಳಕ್ ಹೋಗ್ಬೇಡ. ಹೌದ್ರಿಪ್ಪ. ಶ್ರೀಕೃಷ್ಣ ಪರಮಾತ್ಮ ಹೌದು ಸಾಂದೀಪ ಮುನಿ ಗುರುವಿನ ಮಾಡ್ಕೊಂಡಿದ್ದ. ಮಾಡ್ಕೊಂಡಿದ್ದ.